ಹಾಡು ಅಥವಾ ಭಾವನೆ ಅಂದರೆ ಸರಿಗಮ ಅನ್ನೋದು ಮೊದಲನೇ ಅಕ್ಷರಗಳು, ಆಮೇಲೆ ಬದಲಿ ಸರಿಗಮ ಬದಲಿ ಅದೇ ಬದುಕೋದು. ಅವನಿಗೆ ಈ ಸರಿಗಮ ವಿಧಿಯಿಂದ ಬಂದಿದೆ. ಅವರ ನಾಟಕದ ಒಂದು ಟೈಟಲ್ ಇದೇ ಕಲಾಕ್ಷೇತ್ರದಲ್ಲಿ ಸರಿಗಮ ವಿಧಿಯವರ ಅನೇಕ ನಾಟಕ ಮುಖ್ಯವಾಗಿ ಅವಾಗ ಈ ಮಟ್ಟಕ್ಕೆ ಬರೋದು ಮುಂಚೆನೆ ಅವನು ತುಂಬ ಸಕ್ಸಸ್ಫುಲ್ ನಾಟಕಕಾರ ಆಗಿದ್ದ, ಆಮೇಲೆ ನಿರ್ಮಾಪಕ ಆಗಿದ್ದ. ನಾನು ಕಂಡಂಗೆ ಅನೇಕ ಜನ ಕಲಾವಿದರು ಅಂದರೆ ಭಾಷೆ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರದೇ ನನ್ನ ಜೊತೆಗೆ ಸೇರಿಸಿ ಅಭಿನಯ ಮಾಡಿ ಅವರೆಲ್ಲ ಹೋಗಿದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವನು ಒಂದೇ ಕ್ಷೇತ್ರದಲ್ಲಿ ಉಳಿಲಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ತಾನು ನಾಯಕ ಆಗಬೇಕು ಅಂತ. ಆದರೆ ಅವನು ನಾಯಕ ರಂಗಭೂಮಿ ಮೇಲಾದ, ಆದರೆ ಹಾಸ್ಯ ನಾಯಕ ಸಿನಿಮಾದಲ್ಲಾದ. ಆಮೇಲೆ ಅದನ್ನೇ ಅಲ್ಲಿಗೆ ನಿಲ್ಲಿಸದೆ ಮುಂದೆ ಅವನ ಒಂದು ವೃತ್ತಿ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅನೇಕ ಚಿತ್ರಗಳಿಗೆ ಅವನು ಕೆಲಸ ಮಾಡಿದ್ದಾನೆ. ಮುಖ್ಯವಾಗಿ ಪ್ರಭಾಕರ್ ಜೊತೆಗೆ ಸುಮಾರು 10-15 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿದ್ದಾಗ ನಾನು ಪ್ರಭಾಕರ್ ಚಿತ್ರಗಳೆಲ್ಲ ಮಾಡೋದಕ್ಕೆ ಮುಖ್ಯ ಕಾರಣಕರ್ತ ಆಗಿದ್ದವನು ಸರಿಗಮ ವಿಜಿ. ಆಮೇಲೆ ಅಂಬರೀಷ್ ಅವ್ರ ಚಿತ್ರದಲ್ಲೂ ಮಾಡಿದೆ, ಅಲ್ಲೂ ಕೂಡ ಸರಿಗಮ ಇದ್ದರು. ನಾನು ಇವತ್ತು ಮರೆಯಲಾಗದ ಸಿನಿಮಾ ಅಂದರೆ ದಿಗ್ಗಜರು. ಆ ದಿಗ್ಗಜರಲ್ಲಿ ನನ್ನ ಸರಿಗಮ ವಿಜಿ ಹಾಗೂ ಟೆನ್ನಿಸ್ ಕೃಷ್ಣ ಅವರ ಒಂದು ಕಾಂಬಿನೇಷನ್ನು ಅತ್ಯಂತ ಅದ್ಭುತವಾಗಿ ಬರೋದಕ್ಕೆ ಮುಖ್ಯ ಕಾರಣ ಏನಂದರೆ ಅದು ಸರಿಗಮ ವಿಜಿ. ಅಂದರೆ ಸಾವು ಅನ್ನೋದು ಬಹಳ ಇತ್ತೀಚೆಗೆ ನಾವು ಅನೇಕ ಜನಗಳನ್ನ ಅನೇಕ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಹಲವಾರು ಜನ ಸುಮಾರು ವರ್ಷಗಳ ಕಾಲ ಅನಾರೋಗ್ಯದಿಂದ ಬಳಲಿ ಆಮೇಲೆ ತೀರ್ಕೋತಾರೆ, ಕೆಲವರು ದಿಢೀರಂತ ತೀರ್ಕೋತಾರೆ, ಆಕ್ಸಿಡೆಂಟಲ್ಲಿ ತೀರ್ಕೋತಾರೆ. ಆದರೆ ಬಹಳ ದಿನಗಳಿಂದ ಅನಾರೋಗ್ಯದಿಂದ ಇದ್ದು ಹೋರಾಟ ಮಾಡಿ ಕೊನೆವರೆಗೂ ತನ್ನ ಜೀವನದಲ್ಲಿ ಹೆಂಗೆ ಹೋರಾಟ ಮಾಡ್ತಾ ಇದ್ನೋ ಹಾಗೆ ತನ್ನ ಆರೋಗ್ಯದ ವಿಚಾರದಲ್ಲೂ ಹೋರಾಟ ಮಾಡಿ ನಿನ್ನೆ ಅವನು ಕಡೆ ಉಸಿರೆಳೆದಿದ್ದಾನೆ. ಆದರೆ ಅವನು ನಮಗೆ ಫಿಸಿಕಲ್ಲಿ ಅಂದರೆ ಸರಿಗಮ ವಿಜಯ್ ಇಲ್ಲ ಅಂತ ಅನ್ಸುತ್ತೆ, ಆದರೆ ಆಂತರಿಕವಾಗಿ ನಮ್ಮಲ್ಲಿ ಸದಾ ಇರ್ತಾನೆ. ಯಾಕಂದರೆ ಅಂತಹ ಒಬ್ಬ ಗೆಳೆಯ, ಅವನ ಮಗ ಆಗಿರ್ಬೋದು, ಅವರ ಶ್ರೀಮತಿ ಆಗಿರ್ಬೋದು, ಅವ್ರ ಇಡೀ ಕುಟುಂಬ ಇವತ್ತು ಏನು ನೋವಿನಲ್ಲಿದೆ ಆ ನೋವನ್ನು ಭರಿಸೋ ಶಕ್ತಿ ಆ ಭಗವಂತ ಕೊಡಲಿ. ನಾವೆಲ್ಲ ಕಲಾವಿದರು ಜೊತೆಯಲ್ಲಿ ಇದ್ದೇ ಇರ್ತೀವಿ. ಒಂದು ಏನಪ್ಪ ಅಂದರೆ ಆಶ್ಚರ್ಯಕರ ಘಟನೆ ಅಂತಂದರೆ ಕೆಲವು ಸತ್ತ ಮೇಲೂ ಅವ್ರಿಗೆ ಒಂದು ಒಳ್ಳೆ ಜಾಗ ಸಿಗುತ್ತೆ. ನಾನು ಇವತ್ತು ಸಂಸಾರ ರಂಗಮಂದಿರದಲ್ಲಿ ಅವರ ಬಾಡಿಯಲ್ಲಿ ಇಟ್ಟಿರೋದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಲಾವಿದರಲ್ಲಿ ಅನೇಕ ಜನ ಕಲಾವಿದರು ತೀರ್ಕೊಂಡಾಗ ನಾವು ಈ ಕಡೆಗೆ ಒಂದು ಅರಳಿಕಟ್ಟೆ ಇದೆ, ರಿಹರ್ಸಲ್ಸ್ ರೂಮ್ಸ್ ಎಲ್ಲ ಇದೆ ರವೀಂದ್ರ ಕಲಾಕ್ಷೇತ್ರ, ಅಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡ್ತಾಯಿದ್ರು. ಇವತ್ತು ನಾನು ಬಹುಶಃ ಮೊದಲನೇ ಸಲಿಗೆ ಏನು ನಿರ್ಣಯ ತೊಗೊಂಡ್ರು ತದನಂತರ ಮೊದಲನೇ ಸಲ ನಾನು ನಮ್ಮ ಒಬ್ಬ ಕಲಾವಿದರ ಒಂದು ಪಾರ್ಥಿವ ಶರೀರವನ್ನು ಸಂಸಾರ ರಂಗಮಂದಿರದ ಒಂದು ಮೇಲಿಟ್ಟಿದ್ದಾರೆ. ಬಹುಶಃ ಅದು ಅವ್ರಿಗೆ ಕೊಡ್ತಾ ಇರುವ ನಾವು ದೊಡ್ಡ ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರ ಇನ್ನೇನು ಹೆಚ್ಚಿಗೆ ಹೇಳೋದಿಲ್ಲ. ಕಲಾವಿದರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು, ವಯಸ್ಸಾಗಿದೆ ಅಂತ ನಿರ್ಲಕ್ಷ್ಯ ಮಾಡಬಾರ್ದು. ಆಮೇಲೆ ಕಲಾವಿದರ ಸಂಘ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾನೆ. ಇವತ್ತು ಎಲ್ಲೋ ಒಂದು ಕಡೆ ಎಲ್ಲ ಕಲಾವಿದರು ಇವತ್ತು ಬಂದು ನೋಡುವಂಥ ಪರಿಸ್ಥಿತಿನ ಈ ರವೀಂದ್ರ ಕಲಾಕ್ಷೇತ್ರದ ಇನ್ನು ಅಧಿಕಾರಿಗಳು ಮತ್ತು ಆಡಳಿತಗಾರರು ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಮುಖ್ಯವಾಗಿ ಕನ್ನಡದ ಒಂದು ಹಾಸ್ಯ ಕಲಾವಿದ ನಮ್ಮ ಅಗಲಿದ್ದು ಇವತ್ತು ಹಾಸ್ಯ ಲೋಕಕ್ಕೆ ತುಂಬಲಾರದಂಥ ಒಂದು ನಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ದಿಸ್ ನೋ ರೀಪ್ಲೇಸ್ಮೆಂಟ್ ಫಾರ್ ಸರಿಗಮ ವಿಜಯ್.